Hi friends, welcome to my channel. This is Arjun. So ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ನೋಡೋಣ. ಸೊ ಸಿಂಪಲ್ ಅಂಡ್ ಈಸಿ ಅನಾಲಿಸಿಸ್. ಸೊ ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತು ವಾಪಸ್ ಅಲ್ಲಿ ಆಲ್ಮೋಸ್ಟ್ ಅದರ ಹತ್ರನೇ ಬಂದು ಕ್ಲೋಸ್ ಆಗಿದೆ. ಸೊ ಇದರ ಅರ್ಥ ವಿ ಮೇ ಗೆಟ್ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತ ಹೇಳಿ ಈ ರೀತಿ. ಅಂಡ್ ಫ್ಲಾಟ್ ಓಪನ್ ಆದ್ರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಂಡ್ ದೆನ್ ಹೈ ಬ್ರೇಕ್ ಆದ್ರೆ ಈಸಿಲಿ ಬೈಯಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಗ್ರೂಪ್ ಅಲ್ಲೂ ಹಾಕಿದೆ ಈ ಲೆವೆಲ್ ಬ್ರೇಕ್ ಆದ್ರೆ ಮೇಲ್ಗಡೆ ಹೋಗುತ್ತೆ ಅಂತ. ಅಂಡ್ ಇನ್ನೇ ಹೇಳಿರೋ ಹಾಗೆ ಈ ಲೆವೆಲ್ ಬ್ರೇಕ್ ಆದ್ರೆ ಕೆಳಗಡೆ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಆಸ್ ಸೇಮ್ ಫಾರ್ಮ್ ಆಗಿದೆ, ಬಟ್ ಎಕ್ಸ್ಪೆಕ್ಟೆಡ್ ಈ ಇದ್ದಿಲ್ಲ, ಕಂಟಿನ್ಯೂ ಆಗೋ ಚಾನ್ಸಸ್ ಇತ್ತು. ಸೊ ಬಟ್ ಆ ಕಂಟಿನ್ಯೂ ಆಗಲಿಲ್ಲ. ಬಿಕಾಸ್ ಯಾಕೆ ಹೇಳಿದೆ ಅಂದ್ರೆ, ಸೊ ಕಂಟಿನ್ಯೂ ಇಲ್ಲಿ ನೋಡಿ, ಇದರ ರೀಸೆಂಟ್ ಸಪೋರ್ಟ್ ಇರೋದು ಇಲ್ಲಿ ಸ್ವಿಂಗ್ ಅಲ್ಲಿ. ಸೊ ಇಲ್ಲಿಂದಾನೇ ರಿವರ್ಸಲ್ ಆಗೋದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಹಾಗಾಗಿ ಡನ್. ಸೊ ಸಿಂಪಲ್ ಕಪ್ ಫ್ಲಾಟ್ ಓಪನ್ ಆಗಿ ಹ್ಯಾಂಡಲ್ ಫಾರ್ಮ್ ಆಯ್ತು ಅಂಡ್ ದೆನ್ ಹೈ ಬ್ರೇಕ್ ಆದ್ರೆ ಸೊ ನಾವು ಬೈಯಿಂಗ್ ಮಾಡ್ಬೋದು. ಸೊ ಇಲ್ಲೆಲ್ಲೋ ಯಾವ್ದಾದ್ರು ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಸೊ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಆಯ್ತಾ ಸೇಮ್ ಯು ಪ್ಯಾಟರ್ನ್ ಅಲ್ಲಿ ಟ್ರೇಡ್ ತಗೊಂಡು. ಓಕೆ, ಸೊ ಇದ್ರ ಕೆಳಗಡೆ ಬಂದ್ರೆ ನಮ್ ಸೆಲ್ಲಿಂಗ್ ಆಗುತ್ತೆ. ಸೆಲ್ಲಿಂಗ್ ಎಲ್ಲಿವರೆಗೂ ಇರಲ್ಲ ಅಂದ್ರೆ ಲೈಕ್ 52,120 ಇದ್ರ ಕೆಳಗಡೆ ಬಂದ್ರೆ ಮಾತ್ರ ಸೆಲ್ಲಿಂಗ್. ಬಟ್ ತುಂಬಾ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸೊ ಡೆಫಿನೆಟ್ಲಿ ಒಂದ್ ಸೆಲ್ಲಿಂಗ್ ಪಾಯಿಂಟ್ ಬಂದೇ ಬರುತ್ತೆ. ಅಂಡ್ ತುಂಬಾ ಗ್ಯಾಪ್ ಡೌನ್ ಆಯ್ತು ಅಂದ್ರೂ ಕೂಡ ಸ್ವಲ್ಪ ಬೈಯಿಂಗ್ ಬಂದು ಆಮೇಲೆ ಇವತ್ತಿನ ಲೋ ಬ್ರೇಕ್ ಆದ್ರೆ ಅಗೇನ್ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ಒನ್ ಡೇ ಟೈಮ್ ಟೇಬಲ್ ನೀವು ನೋಡೋದಾದ್ರೆ ಇಲ್ಲಿ ಸಿಂಪಲ್ ಸೇಮ್ ಟು ಸೇಮ್. ಸೊ ಇಲ್ಲಿ ಒಂದ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರಬೇಕು, ಫ್ಲಾಟ್ ಓಪನ್ ಆಗಬೇಕು ಅಂಡ್ ಹೈ ಬ್ರೇಕ್ ಆಗಬೇಕು. ಸೊ ಹೈ ಬ್ರೇಕ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಆರಾಮ್ಸೆ ಇಲ್ಲಿವರೆಗೂ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡಬಹುದು. 1 to 300 ಪಾಯಿಂಟ್ಸ್ ಟಾರ್ಗೆಟ್ ಸೆಟ್ ಮಾಡಬಹುದು ವಿತ್ ಸ್ಟಾಪ್ ಲಾಸ್ ಆಫ್ 80 to 100. ಅಂಡ್ ದೆನ್ ನಿಫ್ಟಿ ಈಸ್ ನಾಟ್ ಸೋ ಸ್ಟ್ರಾಂಗ್ ಆಕ್ಚುಲಿ ಡೇ ಟೈಮ್ ಫ್ರೇಮ್ ಅಲ್ಲಂತೂ. ಅಂಡ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಕಾಣ್ತಾ ಇಲ್ಲ. ಫ್ಲಾಟ್ ಓಪನ್ ಆಯ್ತು, ಫ್ಲಾಟ್ ಓಪನ್ ಆಗಿ ಈ ಝೋನ್ ಅಲ್ಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಈ ಝೋನ್ ಒಳಗೆ ಹೋಗ್ಬಹುದು, ಈ ಝೋನ್ ವರೆಗೂ. ಅಂಡ್ ಆಸ್ ಐ ಟೋಲ್ಡ್ ನಿಫ್ಟಿಯಲ್ಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಈ ಝೋನ್ ಇಲ್ಲದೆ ತುಂಬಾ ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಹಾಗಾಗಿ ಈ ಪೂರ್ತಿ ಕ್ಯಾಂಡಲ್ ಆಸ್ ಅ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಓಪನ್ ಆಗಿರೋದು ಅದೇ ಪಾಯಿಂಟ್ ಅಲ್ಲಿ ಓಪನ್ ಆಗಿದೆ ಅಂಡ್ ಶಾರ್ಪ್ ಕೆಳಗೆ ಬಿದ್ದಿದೆ. ಸೊ ನಾವು ಒನ್ ಟೈಮ್ ಬಿದ್ದಿದೆ ಅಂಡ್ ಸೆಕೆಂಡ್ ಟೈಮ್ ಬಂದಾಗ ರೆಸ್ಪೆಕ್ಟ್ ಮಾಡಬಹುದು, ಬಟ್ ಥರ್ಡ್ ಟೈಮ್ ರೆಸ್ಪೆಕ್ಟ್ ಮಾಡಲ್ಲ. ಸೊ ಈ ಟೈಮ್ ಇಂದ ಅಗೇನ್ ಈ ಪಾಯಿಂಟ್ ಇಂದ ಅಗೇನ್ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಯಾವ ಪಾಯಿಂಟ್ ಇಂದ? ಈ ಪಾಯಿಂಟ್ ಇಂದ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಯ್ತು ಸಡನ್ಲಿ, ಎಷ್ಟು ಪಾಯಿಂಟ್? ಅಪ್ರಾಕ್ಸಿಮೇಟ್ಲಿ 173-80 ಪಾಯಿಂಟ್ ಗ್ಯಾಪ್ ಓಪನ್ ಆಯ್ತು ಅಂದ್ರೆ ಸ್ವಲ್ಪ ಸಣ್ಣ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಅಗೇನ್ ನಮ್ಗೆ ಅಕಸ್ಮಾತ್ ಈ ರೀತಿ ಯು ರಿಕವರಿ ಸಿಕ್ತು ಅಂದ್ರೆ ಯು ಪ್ಯಾಟರ್ನ್ ಅಲ್ಲಿ, ಸೊ ನಾವ್ ಇದನ್ನ ಬೈಯಿಂಗ್ ಗೆ ಕನ್ಸಿಡರ್ ಮಾಡಬಹುದು. ಡನ್. ಸೊ ಸೆಲ್ಲಿಂಗ್ ಅಂತೂ ಕಾಣ್ತಾ ಇಲ್ಲ. ಸೆಲ್ಲಿಂಗ್ ಬಂದ್ಬಿಟ್ಟು 24,280 ಕೆಳಗಡೆನೆ ಸೆಲ್ಲಿಂಗ್ ಕಾಣ್ತಾ ಇದೆ, ಅಲ್ಲಿವರೆಗೂ ಕಾಣ್ತಾ ಇದೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.